ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋನ ಆದಷ್ಟು ನನಗೆ ತಿಳಿದಂತೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಕೇಳಿದರೆ ಇವತ್ತಿನ ವಿಡಿಯೋ ಆ ಟಾಪಿಕ್ಕನ್ನು ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ ಕೆಲವು ಪ್ರೆಗ್ನೆನ್ಸಿ ಆದಮೇಲೆ ಕೆಲವರಿಗೆ ಇನ್ನು ಕೆಲವ್ರು ಹೇಳ್ತಾರೆ ಕೆಲಸ ಮಾಡಬಾರ್ದು, ಇನ್ನು ಕೆಲವ್ರು ಹೇಳ್ತಾರೆ ಕೆಲಸ ಮಾಡಬೇಕು. ಅವ್ರ ಮೈಂಡ್ ಸೆಟ್ಟಲ್ಲೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಇಲ್ಲಾಂದರೆ ಕೆಲಸ ಮಾಡಿದರೆ ಅದಾಗುತ್ತೆ ಇದಾಗುತ್ತೆ ಅನ್ನೋದೊಂದು ತಲೆ ಓಡ್ತಾನೆ ಇರುತ್ತೆ. ಮಾಡಬೇಕೋ ಬೇಡವೋ ಅನ್ನೋದೊಂದು ಅದು ಒಂದು ತಲೆಯಲ್ಲಿ ಅನುಮಾನ ಅಂತಲೇ ಇರುತ್ತೆ. ಅಥವಾ ಅವ್ರಿಗೆ ಆಗುವಂಥ ಸುಸ್ತಾಗಿರ್ಬೋದು ಮೈಂಡಲ್ಲಿ. ಕೆಲವೊಂದು ಸಲ ಮಾಡಬೇಕು ಅಂತಲೂ ಅನಿಸಲ್ಲ ಆ ಟೈಮ್ನಲ್ಲಿ, ಕೆಲವೊಂದು ಸಲ ಆಗುತ್ತೆ, ಇನ್ನು ಕೆಲವೊಂದು ಸಲ ಕೆಲವ್ರಿಗೆ ಹುಮ್ಮಸ್ಸಿರುತ್ತೆ ಮಾಡೋಕ್ಕೆ ಕೆಲಸನ. ಆದರೆ ಬೇರೆಯವರು ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಹೇಳ್ತಿರ್ತಾರೆ. ಬಟ್ ನಿಮಗೆ ಕೆಲವೊಂದು ಸಲ ಯಾರು ಇನ್ ಟೈಮ್ನಲ್ಲಿ ಅನಿಸ್ತಾ ಇರುತ್ತೆ ನಾವು ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋದೊಂದು ಡೌಟಲ್ಲೇ ಇದ್ದೇ ಇರ್ತೀರ. ಎಲ್ಲರೂ ಇರ್ತೀರ, ಏನು ಅದು ಮಾಡಿದರೆ ಏನಾಗುತ್ತೋ, ಇದು ಮಾಡಿದರೆ ಏನಾಗುತ್ತೋ ಅನ್ನೋದೊಂದು ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಆದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರೆಗ್ನೆಂಟ್ ಆದಮೇಲೆ ಯಾವ ತಿಂಗಳಲ್ಲಿ ಕೆಲಸ ಮಾಡಬೇಕು, ಇನ್ನು ಯಾವ ತಿಂಗಳಲ್ಲಿ ಕೆಲಸ ಮಾಡ್ಬೋದು. ಆದರೆ ಯಾವ ಕೆಲಸ ಮಾಡಿದರೆ ಒಳ್ಳೆಯದು, ಯಾವ ಕೆಲಸ ಮಾಡಬಾರ್ದು, ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ನಿಮಗೆ ಇಷ್ಟನ್ನು ಅಂತೂ ಗೊತ್ತಿದ್ದರೆ ನೀವು ಆರಾಮ್ಸೆ ಮೈಂಡ್ ಫ್ರೆಶ್ ಇಟ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿಕೊಂಡು ಹೋದರೆ ನಿಮಗೆ ಯಾವುದೇ ಥರದ ಸುಸ್ತಂತಕ್ಕದಿರೋದೇ ಇಲ್ಲ. ಮಾಮೂಲಿಯಾಗಿ ನೀವು ಹೆಂಗಿರ್ತೀರೋ ಹಂಗಿರೋದ್ರಿಂದಲೇ ನಿಮಗೆ ಒಳ್ಳೆಯದಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಇದ್ದಿದ್ದು ಹಾಗೇ ನನಗೇನು ಅನಿಸುತ್ತೋ ಅದು ಮಾಡ್ತಿದ್ದೆ. ಅದೇನು ತಲೆಗೆ ಹಾಕ್ಕೊತ ಇರಲಿಲ್ಲ, ನಾನು ಯಾವುದನ್ನು ತಲೆಗೆ ಹಾಕ್ಕೊತ ಇರಲಿಲ್ಲ. ಹೇಳೋರಿಗೆ ಕೇಳ್ತಿದ್ದೆ, ಇಲ್ಲ ಅಂತ ಹೇಳ್ತಿರ್ಲಿಲ್ಲ ನಾನು. ಅವ್ರು ಭಯಪಟ್ಟು ಹೇಳ್ತಾಯಿದ್ರು. ಬಟ್ ನಾನು ಹೇಗಿರ್ತೀನೋ ಹಾಗೆ ಇರೋಕ್ಕೆ ಇಷ್ಟಪಡ್ತಿದ್ದೆ. ಯಾಕಂದ್ರೆ ನನಗೆ ಒಂಥರ ಅದು ಮನಸ್ಸಿಗೆ ಒಂಥರ ಸಮಾಧಾನ ಅನಿಸೋದು, ನಾನು ಫ್ರೆಶ್ ಆಗಿರ್ತಿದ್ದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲ 1 ತಿಂಗಳಿಂದ 3 ತಿಂಗಳವರೆಗೂ ಯಾವುದೇ ಭಾರವಾದ ವಸ್ತುಗಳನ್ನು ಎತ್ತಬಾರ್ದು, ಅತಿ ಭಾರವಾದ ವಸ್ತುಗಳನ್ನು ಎತ್ತಬಾರ್ದು. ಇನ್ನು ಕೆಲವ್ರು ಅನ್ಕೊತಾ ಇರ್ತಾರೆ ಭಾರವಾದ ವಸ್ತುಗಳನ್ನು ಕೂಡಲೇ ಏನೋ ಒಂದು ನೀರು ತುಂಬಿದ ಚರಿಗೆ ನೀರು ಕೂಡ ಎತ್ತಿ ನೀರು ಕುಡಿಬಾರ್ದು ಅನ್ನೋ ಮಟ್ಟಕ್ಕೆ ಕೂಡ ಇರ್ತಾರೆ ಕೆಲವರು. ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಎತ್ತಬಾರ್ದು ಅಂತ ಹೇಳಿದ್ರೆ ನಾವು ಅದನ್ನು ಕೂಡ ಮಾಡಬಾರ್ದು ಅನ್ನೋದೊಂದು ತಲೆಯಲ್ಲಿ ಕೂತ್ಬಿಡುತ್ತೆ. ಕೆಲವರು ಹೇಳೋರು ಇರಲ್ಲ ಮನೆಯಲ್ಲಿ. ಹಂಗಾಗಿ ಮನೆಯಲ್ಲಿ ಕೂಡ ಆಗಿರ್ತಾರೆ, ಯಜಮಾನ್ರಾಗಿರ್ಬೋದು, ನೀ ಅದು ಮಾಡಬಾರ್ದು, ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋದು ಅವ್ರಿಗೂ ಪಾಪ ಗೊತ್ತಿರಲ್ಲ. ಆ ರೀತಿ ಹೇಳ್ತಿರ್ತಾರೆ. ಆದರೆ ನೀವು ಆ ಥರದಂತಲ್ಲ, ಭಾರವಾದ ವಸ್ತು ಅಂದರೆ ಅಥವಾ ಈ ಯಾವುದಾದ್ರೂ ಒಂದು ನೀರು ತುಂಬಿದ ಕೂಡ ನೀರಾಗಿರ್ಬೋದು, ಅಥವಾ ಯಾವುದಾದ್ರೂ ಭಾರವಾದ ಚೀಲ ಕೆಲಸ ಮಾಡಬೇಕಾದ್ರೆ ಚೀಲ ಎತ್ತಬೇಕಾಗುತ್ತೆ, ಇಳಿಸ್ಬೇಕಾಗುತ್ತೆ, ಆ ಥರ ಕೆಲಸಗಳಾಗಿರ್ಬೋದು. ತುಂಬ ಭಾರ ಏನು ಅನ್ನಿಸ್ತಾವೋ ಅದನ್ನು ಮಾಡಬಾರ್ದು. ಇನ್ನೂ ಉಳುಕಿದ್ದೆಲ್ಲ ನೀವು ಪ್ರತಿಯೊಂದನ್ನು ಮಾಡ್ಬೋದು, ಏನು ತೊಂದರೆ ಅಂಥದ್ದು ಏನೂ ಇಲ್ಲ. ಅತಿ ಆಲೋಚನೆಯನ್ನು ಮಾಡೋಕ್ಕೆ ಹೋಗಬೇಡಿ, ಏನೂ ಆಗೋದಿಲ್ಲ. ನಿಮ್ಗೆ ಆರೋಗ್ಯವಾಗಿದ್ದೀರಾ, ಏನೂ ಇಲ್ಲ. ಡಾಕ್ಟ್ರ್ ಏನು ಅತಿ ಭಾರವಾದ ವಸ್ತು ಮಾತ್ರ ಎತ್ತಬಾರ್ದು ಅಂತ ಹೇಳಿದ್ದಾರೆ ಅಂದಮೇಲೆ ಅದನ್ನು ಬಿಟ್ಬಿಟ್ಟು ನೀವು ಉಳಿದಿದ್ದೆಲ್ಲ ಕೆಲಸ ಮಾಡ್ಬೋದು. ನಿಮ್ಗೆ ಉದಾಹರಣೆಗೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಕೆಲವರಿಗೆ ಒಬ್ಬರೊಬ್ಬರು ಗರ್ಭಕೋಶ ತಕ್ಕಂತೆ ಇರಬೇಕಾಗತ್ತೆ. ಯಾಕಂದರೆ ಅವರು ಹೆಂಗೆ ಹೇಳಿರ್ತಾರೋ ಕೆಲವೊಂದು ಸಲ ಗರ್ಭಕೋಶ ವೀಕ್ ಇತ್ತು ಅಂತ ಹೇಳಿದರು ಅಂದಾಗ ಆವಾಗ ಅವ್ರು ಹೇಳಿದ್ದನ್ನು ಪ್ರತಿಯೊಂದನ್ನು ಪಾಲಿಸ್ತಾ ಹೋದರೆ ನಿಮಗೆ ಅವ್ರು ಹೇಳಿದಂತಲೇ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಹಂಗೂ ಆಗ್ಬೋದು ಹಿಂಗೂ ಆಗ್ಬೋದು. ಕೆಲವೊಂದು ಸಲ ನಾವು ಅಂದ್ಕೊಂಡಂತನೂ ಆಗಲ್ಲ, ಅವ್ರು ಡಾಕ್ಟ್ರ್ ಹೇಳಿದಂತನೂ ಕೂಡ ಆಗಲ್ಲ. ಅದು ಯಾಕಂದರೆ ಅದು ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿರುತ್ತೆ, ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಬೇಕದು. ನೀವು ಏನೇ ಮಾಡಿದ್ರು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗ್ತಾಯಿದೆ, ನಾನು ಆರಾಮಾಗೇ ಇದ್ದೀನಿ, ಫ್ರೀ ಆಗೇ ಇದ್ದೀನಿ ಅಂದಮೇಲೆ ನೀವೆಲ್ಲ ಕೆಲಸನೂ ಮಾಡ್ಬೋದು. ಹಾಗೆ ನಿಮಗೆ ಒಂದು ವಿಡಿಯೋ ನಾನು ಹೇಳಿದಂತೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಬ್ರದ್ದು ಹಿಂಗಾಗಿತ್ತು, ಡಾಕ್ಟರ್ ಹೇಳಿದಂತಲೇ ಮಾಡಿದ್ರು, ಅವ್ರು ನಾರ್ಮಲ್ ಡೆಲಿವರಿನೂ ಆಗಿತ್ತು ಅಂತ. ಅವ್ನು ಹೇಳಿದ್ದೀನಿ ಕೂಡ ನಾನು. ಬಟ್ ನಾನು ಊರಿಗೆ ಹೋದಾಗ ಅವ್ರದ್ದು ಏನಾರ ನಿಮಗೆ ಅವ್ರು ಸಿಕ್ಕರಂದರೆ ಖಂಡಿತ ನಿಮಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊತೀನಿ. ನಾನು ಯಾರಂತ ತೋರಿಸ್ತೇನೆ ಖಂಡಿತನೇ. ಆ ರೀತಿಯೇ ಇರುತ್ತೆ. ಇನ್ನು ಬರ್ತಾ ಮೊದಲ 3 ತಿಂಗಳಿಂದ ಆದಮೇಲೆ ಮತ್ತೆ 4, 5, 6, 7 ತಿಂಗಳಿಂದ ಡೆಲಿವರಿ ಆಗೋ ತನಕ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ಆವಾಗೂ ಕೂಡ ನೀವು ಸ್ವಲ್ಪ ಭಾರವಾದ ಸ್ವಲ್ಪ ಭಾರವಾದ ವಸ್ತುಗಳನ್ನು ಎತ್ತುತ್ತಾ ಮಗು ಆಲ್ರೆಡಿ ಬೆಳವಣಿಗೆ ಇದೆ, ನೀವು ಆರೋಗ್ಯವಾಗಿದ್ದೀರಾ ಅಂದರೆ ಆವಾಗ
ನೀವು ಸ್ವಲ್ಪ ಸ್ವಲ್ಪ ಭಾರವಾದ ಎತ್ತೋದ್ರಿಂದ ಬಾಡಿ ರಿಲೀಫ್ ಆಗುತ್ತೆ, ಲೂಸ್ ಬಿಡುತ್ತೆ. ನಿಮಗೆ ಒಂದು ಸ್ವಲ್ಪ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಅದು ಅಂತಲೂ ಕೆಲಸ ಅಂತಲೂ ಹೇಳ್ಬೋದು. ನಾವು ಪ್ರತಿಯೊಂದು ಕೆಲಸನೂ ಮಾಡಿದ್ದೀವಿ. ತೆಗ್ಗಿನಿಂದ ನೀರು ಕೂಡ ಎತ್ತಿಟ್ಟಿದ್ದೀನಿ ನಾನು. ನನಗೇನು ತೊಂದರೆ ಆಗಿಲ್ಲ. ಆದರೆ ನಾನು ಆದಂತೆ ನೀವು ಆ ರೀತಿಯನ್ನು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಆರೋಗ್ಯ ಹೇಗಿದೆ, ನೀವು ಹೇಗಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಬಾಡಿ ಅಡ್ಜಸ್ಟ್ ಆಗ್ತಾ ಇದೆಯಾ, ಡಾಕ್ಟ್ರೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದಾರ, ನಿಮ್ಮ ಗರ್ಭಕೋಶಕ್ಕೇನು ತೊಂದರೆ ಇಲ್ವಾ ಅನ್ನೋದಾದರೆ ಈ ಕೆಲಸ ಮಾಡ್ಬೋದು. ನಾನು ಮತ್ತೆ ಅದನ್ನು ಅವ್ರು ಹೇಳಿದ್ದಾರೆ ನಾನು ಮಾಡಬೇಕು ಅಂತೇನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಬಾಡಿನೇ ಬೇರೆ, ನಮ್ಮ ಬಾಡಿನೇ ಬೇರೆ. ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಆದರೆ ಈಗಿಂದು ಜನ್ರೇಷನ್ ತಕ್ಕಂತೆ ಕೆಲವ್ರು ಏನು ಮಾಡಿಬಿಡ್ತಾರೆ, ಭಯ ಪಟ್ಕೊಂಡು ಯಾವ ಕೆಲಸನೂ ಮಾಡೋಕ್ಕೆ ಹೋಗಲ್ಲ. ಹಂಗಾಗ್ಬಿಡುತ್ತೋ ಹಿಂಗಾಗ್ಬಿಡುತ್ತೋ ಅಂತ ಫಸ್ಟು ಪ್ರೆಗ್ನೆನ್ಸಿಲಿ ಹತ್ತಿ ರೀತಿ ಅನ್ನಿಸ್ತಾ ಇರುತ್ತೆ. ನೀವು ಫಸ್ಟ್ ಪ್ರೆಗ್ನೆನ್ಸಿನ ತುಂಬ ಗಮನವಿಟ್ಟು ನೀವು ಆರೋಗ್ಯವಾಗಿ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಕೆಲವೊಂದು ಪಾಯಿಂಟ್ಗಳನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ನಾನು ಏನು ಮಾಡಬೇಕು, ನಾನು ಏನು ಮಾಡಬಾರ್ದು, ಹೆದರಬಾರ್ದಾ, ಅವ್ರು ಹೇಳಿದ್ದು ಕೇಳಬೇಕಾ, ಇವ್ರು ಹೇಳಿದ್ದು ಕೇಳಬೇಕಾ, ನೀವು ಡಾಕ್ಟ್ರ್ ಹೇಳಿದ್ದು ಮಾತ್ರ ಕೇಳಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಸಲ ಈಗ ಹಂಗಾಗ್ಬೋದು ಹಿಂಗಾಗ್ಬೋದು, ನಾವು ಹೇಳ್ದಂತನೂ ಹೇಳೋಕ್ಕಾಗಲ್ಲ. ಅದು ನಾವು ಸ್ವಲ್ಪ ಹುಷಾರಿಲ್ಲಿ ನಾವು ನಡ್ಕೊತ ಹೋದರೆ ನಾವು ಏನು ಮಾಡ್ತೀವಿ ಅನ್ನೋ ಕೆಲಸದ ಮೇಲೆ ಡಿಪೆಂಡ್ ಇರುತ್ತೆ, ನಮ್ಮ ಮೈಂಡ್ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಹೆಂಗಿರ್ತೀರೋ ಅದ್ರ ಮೇಲೆ ಡಾಕ್ಟ್ರು ಕೂಡ ಹಂಗೆ ಹೇಳ್ತಾರೆ. ಅವರು ಕೂಡ ಯಾಕಂದರೆ ವೀಕ್ ಇದ್ನೆ ಅಂದರೆ ಮತ್ತು ಅವರು ವೀಕ್ನೆಸ್ ಇದೆ ಹಂಗೆ ಹಿಂಗೆ ಮತ್ತು ಹೇಳ್ತಿರ್ತಾರೆ ಅವರು. ಅಂದರೆ ನಿಮ್ಮ ಗರ್ಭಕೋಶ ಕರೆಕ್ಟಾಗಿತ್ತು, ಎಲ್ಲ ನಾರ್ಮಲ್ ಇತ್ತು ಅಂದರೆ ನೀವು ಪ್ರತಿಯೊಂದು ಕೆಲಸನೂ ಮಾಡ್ಬೋದು. ಇದು ಸಣ್ಣದೊಂದು ನನ್ನ ಅನುಭವದ ವಿಚಾರ ನಾನು ಹೇಳಿದ್ದು. ಯಾವ ಕೆಲಸ ಅಂತ ಇಲ್ಲ. ಯಾವ ತಿಂಗಳಂದರೆ ಮೊದಲ 3 ತಿಂಗಳು ಏನು ಮಾಡಬಾರ್ದು, ಅಂದರೆ ಭಾರವಾದ ವಸ್ತುಗಳನ್ನು ಎತ್ತಬಾರ್ದು. ನೀವು ಅಡುಗೆ ಮಾಡ್ಬೋದು, ಉಳ್ಕಿದ ಪ್ರತಿಯೊಂದು ಕೆಲಸನೂ ಮಾಡ್ಬೋದು. ಭಾರವಾದ ವಸ್ತುಗಳನ್ನು ಎತ್ತಬಾರ್ದು. ಮತ್ತು ಟ್ರಾವೆಲಿಂಗ್ ಏನು ಮಾಡಬಾರ್ದು. ಬೈಕಲ್ಲಿ ಹೋಗೋದಾಗಿರ್ಬೋದು, ಅದಾಗಿರ್ಬೋದು. ಸ್ವಲ್ಪ ಟ್ರಾವೆಲಿಂಗು ಕಡಿಮೆ ಮಾಡಬೇಕು ಆ ಟೈಮ್ನಲ್ಲಿ. ಇನ್ನು ಉಳ್ಕಿದ ಟೈಮ್ನಲ್ಲಿ ಸ್ವಲ್ಪ ಟ್ರಾವೆಲಿಂಗೂ ಕಡಿಮೆ ಮಾಡಬೇಕು. ಯಾಕಂದರೆ ಅದು ಕೆಲವೊಂದು ಸಲ ಹೆಂಗಿರುತ್ತೋ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿಗಾದ್ರೂ ಊರಿಗೆ ಹೋಗೋದಾಗಿರ್ಬೋದು, ಎಲ್ಲಿಗಾದ್ರೂ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಆಮೇಲೆ ನೀವು ಮತ್ತು ಹೆಂಗಿದ್ರೂ ಡೆಲಿವರಿಗೆ ಅಂತ ಹೋಗಬೇಕಾಗುತ್ತೆ. ಅವಾಗ ಹೋದ್ರೂ ಪರವಾಗಿಲ್ಲ. ಇಂಥ ನೀವು ಡಾಕ್ಟ್ರನ್ನ ಕೇಳಿಬಿಟ್ಟು ಹೋಗೋದಾದರೆ ಹೋಗಿ. ಯಾಕಂದರೆ ಈಗಿನ ಜನ್ರೇಷನ್ ಆಗಿದೆ. ಹೆಂಗೆ ಡಾಕ್ಟ್ರ್ ಪ್ರಕಾರನೂ ಹೋಗ್ಬೇಕಾಗತ್ತೆ ಈಗಿನ ಸಲ. ಒಂದೊಂದು ಸಲ ಏನಾಗುತ್ತಂತಲೂ ಹೇಳೋಕ್ಕಾಗಲ್ಲ, ಹೆಂಗಿರುತ್ತಂತಲೂ ಹೇಳೋಕ್ಕಾಗಲ್ಲ. ನನ್ನ ಅನುಭವದ ಪ್ರಕಾರ ಕೂಡ, ನಾನು ನೋಡಿರೋ ಪ್ರಕಾರ ಕೂಡ ನನಗಂತೂ ಈಗಿನವ್ರು ಕೇಳಿಬಿಟ್ರೆ ಒಂದೊಂದು ಸಲ ಹೆಂಗಾಗುತ್ತೆ ಅಂದರೆ ಯಪ್ಪ ಹಿಂಗೂ ಇರ್ತಾರ ಅಂತ ಅನಿಸ್ಬಿಡುತ್ತೆ. ನಾನು ನೋಡಿರ್ತೀನಲ್ವ. ಯಾಕಂದ್ರೆ ಅವ್ರ ಬಾಡಿಗೆ ತಕ್ಕಂತೆ, ಅವ್ರ ಆರೋಗ್ಯ ತಕ್ಕಂತೆ, ಅವರು ಗರ್ಭಕೋಶ ಹೇಗಿದೆ, ನಾರ್ಮಲ್ ಇದೆ, ಹೆಂಗಿದೆ ಅದ್ರ ಪ್ರಕಾರ ಇರ್ತಾರೆ. ಕೆಲವರು ಎಲ್ಲ ಸರಿಗಿರುತ್ತೆ, ಎಲ್ಲನೂ ತಿಂತಾರೆ, ಬಟ್ ಸಿಸೇರಿಯನ್ ಮಾಡಿಸ್ಕೊಂಡು ಇದಕ್ಕೆ ಹೋಗ್ಬಿಡ್ತಾರೆ. ಆ ರೀತಿ ಏನು ಮಾಡೋಕ್ಕೆ ಹೋಗ್ಬಿಡಿ. ಆರೋಗ್ಯವಿರಿ. ಕೆಲಸ ಮಾಡೋದಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಭಾರವಾದ ವಸ್ತುಗಳನ್ನು ಎತ್ತೋದು ಬಿಟ್ಟು ಇನ್ನು ಉಳ್ಕಿದ ಕೆಲಸ ಎಲ್ಲ ಮಾಡಿ, ಏನೂ ತಪ್ಪೇನಿಲ್ಲ ನನ್ನ ಅನಿಸಿಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ, ಲೈಕ್ ಆಯಿತು ಅಂದ್ಕೊತೀನಿ. ಈ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್. ಎಲ್ರಿಗೂ ಬಾಯ್ ಬಾಯ್.